ಸರ್ ಈಗ ಲೋಕಸಭಾ ಎಲೆಕ್ಷನ್ MP ಎಲೆಕ್ಷನ್ಸ್ ನಿಮಗೆ ಯಾರು ಬರಬೇಕು ಅನ್ಸುತ್ತೆ? ನಮ್ಗೆ ಕಾಂಗ್ರೆಸ್ ಬರ್ಬೇಕು. ಕಾಂಗ್ರೆಸ್ ಬರಬೇಕು. ಸರ್ ಈಗ ಈ ಭಾಗದಲ್ಲಿ ಅಂಜಲಿ ನಿಂಬಾಳ್ಕರ್ ಒಂದು ಕಡೆಗೆ, ಕಾಗೇರಿ ಒಂದು ಕಡೆಗೆ ನಿಂತ್ಕೊಂಡಿದ್ದಾರೆ. ಅವ್ರಿಬ್ಬರಲ್ಲಿ ಯಾರು ಬಂದ್ರೆ ಒಳ್ಳೇದು? ನಮ್ಗೆ ಅಂಜಲಿ ನಿಂಬಾಳ್ಕರ್ ಬರೋದು. ಏಕೆ ಸರ್, ಅವ್ರು ಯಾಕೆ ಅಂತ? ಅಂದರೆ ನಮ್ಮ ಬಸ್ ಫ್ರೀ ಮಾಡ್ಯಾರು, 2000 ರೂಪಾಯಿ ತಿಂಗಳ ಹೆಂಗಸೂರಿಗೆ ಪಗಾರ ಬರತ್ತಿ, ಮತ್ತು ಕರೆಂಟ್ ಬಿಲ್ ಫ್ರೀ ಐತಿ. ನಮ್ಗೆ ಒಳ್ಳೆ ರೈತರದ ಸರ್ಕಾರ ಬಂದು ಸಾಲ ಮನ್ನಾ ಮಾಡ್ತಾನಂತ ಹೇಳಿದಾರು. ಜನರಿಗೆ 1 ಲಕ್ಷ ರೂಪಾಯಿ, ಹೆಂಗಸೂರಿಗೆ 1 ಲಕ್ಷ ರೂಪಾಯಿ ಕೊಡ್ತಾನಂತ ಹೇಳಿದಾರೆ ನಮ್ಮ ಸರ್ಕಾರದವರು. ಬಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ರೆ ಜನರಿಗೆ ಒಳ್ಳೇದಾಕತ್ತಂತ ಈಗ ಮತ್ತೆ ಒಂದು ಪ್ರಣಾಳಿಕೆ ಬಿಟ್ಟರು ಮೊನ್ನೆ ಕಾಂಗ್ರೆಸ್ ಕಡೆಯಿಂದ. ಅದೇ ವರ್ಷಕ್ಕೆ 1 ಲಕ್ಷ ಕೊಡ್ತೀರಿ ಮತ್ತೆ ರೈತ ಸಾಲ ಮನ್ನಾ ಮಾಡ್ತೀರಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಭರವಸೆ ಕೊಟ್ಟಿದ್ದಾರೆ. ನಮಗೂ ಕಾಂಗ್ರೆಸ್ ಪಕ್ಷ ಬಂತಂದ್ರೆ ರೈತರ ಸಾಲ ಮನ್ನಾ ಆದ್ರೆ ಚಲೋ ಆಕದಂತ ನಮ್ಮದು ಅಭಿಪ್ರಾಯ. ಕಾಂಗ್ರೆಸ್ ಬರ್ಬೇಕಂತ ನಮ್ಮದು. ಸರ್ ಅನಂತಕುಮಾರ್ ಹೆಗಡೆ ಅದಕ್ಕೂ ಮುಂಚೆ ಯಾರು ಬರಲಿ? ಅವ್ರು ಏನೂ ಕೆಲಸ ಮಾಡಿಲ್ಲ. 5 ಸಲ ಅವರು ಸಂಸದರಾದರೂ ಇದಕ್ಕೆ ಯಾರಿಗೂ ಭೇಟಿಯಾಗಿಲ್ಲ, ಯಾರಿಗೂ ಕೇಳಿಲ್ಲ, ಏನು ಕೆಲಸ ಇಲ್ಲ. ಅವ್ರು ಯಾರು ಅನ್ನೋದು ಇಲ್ಲಿ ಯಾರೂ ನೋಡಿಲ್ಲ. ಜನ ಕಷ್ಟ ನೋಡಿಲ್ಲ ಅವ್ರು ಒಂದೇ ಕಡೆಗೆ. ಒಟ್ಟು ಅವ್ರಿಗೆ ಬಂದೇನೇ ಇಲ್ರಿ. 4 ವರ್ಷ ಅವ್ರು ಯಾರು ಎಲ್ಲಿ ಭೇಟಿಯಾಗ್ಯಾರ ಕೇಳಿರ್ಬೇಕು. ಯಾರಿಗೂ ಭೇಟಿಯಾಗಿಲ್ಲ. ನಮ್ಮ ಕಾಂಗ್ರೆಸ್ ಗೌರ್ಮೆಂಟನ್ನು ಬರ್ಬೇಕು. ಡೆವಲಪ್ಮೆಂಟ್ ಅಂದ್ರೆ ಏನು ಬೇಕು ಸರ್ ಇವಾಗಕ್ಕೆ? ಡೆವಲಪ್ಮೆಂಟ್ ಅಂದ್ರೆ ರಸ್ತೆ ಬೇಕು ರೀ, ಸಮುದಾಯ ಭವನಗಳು ಕಟ್ಬೇಕು, ಗುಡಿ ಗುಂಡಾರ ಕಟ್ಬೇಕು, ಇಲ್ಲ ಹಲವಾರು ಕೆಲಸಗಳು ಇರ್ತಾವೆ. ಯಾವ ಕೆಲಸನೂ ಮಾಡಿಲ್ಲ. ಕಾಂಗ್ರೆಸ್ ಮೇಲೆ ಒಳ್ಳೇದಾಗುತ್ತೆ. ಕಾಂಗ್ರೆಸ್ ಬಂದ್ರೆ ರೈತರಿಗೆ ಒಳ್ಳೇದಾಕೈತಿ, ಜನರಿಗೆ ಒಳ್ಳೇದಾಕೈತಿ.